ಕೂಡ ವಾಡಿಕೆಯಲ್ಲಿರ್ಬೋದು, ಲೋಕದಲ್ಲಿ ಕೂಡ ಬಳಕೆಯಲ್ಲಿರ್ಬೋದು. ಹಾಗಂತೇಳಿ ಈ ಬೈಬಲ್ನಿಂದ ನಮಗೆ ದೊರಕುವಂಥ ಧರ್ಮಶಾಸ್ತ್ರವನ್ನು ನಾವು ಹೊರತುಪಡಿಸಿ ಲೋಕದ ವಾಡಿಕೆಯಲ್ಲಿರುವಂಥ ಆ ಒಂದು ಗ್ರಂಥ, ಆ ಧರ್ಮಶಾಸ್ತ್ರ, ಆ ಗ್ರಂಥದ ಜೋಲಿಗೆ ನಾವು ಹೋಗೋದಕ್ಕೆ ಅವಕಾಶವಿಲ್ಲ. ಯಾರಿಗೆ? ಕ್ರೈಸ್ತರಿಗೆ ಅಲ್ಲ. ಕ್ರೈಸ್ತವ್ಯಕ್ಕೆ ಧರ್ಮಶಾಸ್ತ್ರ ಗ್ರಂಥವನ್ನು ಕೂಡ ಒಂದು ದೇವರು ಪರಿಚಯ ಮಾಡಿಸ್ಯಾರ, ಕೊಟ್ಟನಂತಲ್ಲ ಪರಿಚಯ ಅಲ್ಲ. ಈ ಧರ್ಮಶಾಸ್ತ್ರದ ಕುರಿತು ಪರಿಚಯವನ್ನು ಒಂದು ಕಾಲದಲ್ಲಿ ಆಚರಣೆಯಲ್ಲಿರುವಂಥ ಈ ಧರ್ಮಶಾಸ್ತ್ರ, ಧರ್ಮಗ್ರಂಥ, ಇದನ್ನು ಕುರಿತು ಈ ಬೈಬಲ್ನಲ್ಲಿ ದೇವರು ವಿವರಿಸಿದರೆ ಕ್ರೈಸ್ತರ ಒಂದು ಅಭಿಪ್ರಾಯ ಹಲವಾರು ವಿಧಗಳಲ್ಲಿ ವ್ಯಕ್ತವಾಗ್ತದೆ. ಧರ್ಮಶಾಸ್ತ್ರದ ವಿಷಯದಲ್ಲಿ ಹಲವಾರು ವಿಧಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಧರ್ಮಶಾಸ್ತ್ರ ಒಂದು, ಹೌದಾ ಇಲ್ಲ? ಧರ್ಮಶಾಸ್ತ್ರ ಇಸ್ರಾಯೇಲರಿಗೆ ಕೊಟ್ಟಿದ್ದು ಒಂದು ಅಭಿಪ್ರಾಯ. ನೋಡ್ರಿ, ಉತ್ತರ ನೋಡ್ರಿ, ವಿಧಗಳಲ್ಲಿ ನೋಡಿದ್ರೆ, ಅಂದರೆ ದೇವರು ಕೊಟ್ಟಿರುವಂಥ ಗ್ರಂಥದ ಮೇಲೆ ದೇವರು ಪರಿಚಯ ಮಾಡಿರುವಂಥ ತನ್ನ ಜ್ಞಾನದ ವಿಷಯದಲ್ಲಿ, ತಾನು ಕೊಟ್ಟಿರುವ ಗ್ರಂಥಗಳ ವಿಷಯದಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೋ ಕ್ರೈಸ್ತರಂತೇಳಿ ಹೇಳಿಕೊಳ್ಳೋರು, ಅಷ್ಟು ವಿಧಗಳಲ್ಲಿ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ. ಅಂದರೆ ಏನನ್ಬೇಕು ಅದಕ್ಕೆ? ಯಾರೋ ಧರ್ಮಶಾಸ್ತ್ರ ಗ್ರಂಥ ಏನೋ ಒಂದು, ಅಭಿಪ್ರಾಯಗಳು ಎಷ್ಟೋ. ಅಂದರೆ ದೇವರ ಗ್ರಂಥದಲ್ಲಿ ವಿಷಯದಲ್ಲಿ ದೃಢಪಡೋದಕ್ಕೆ ಮನುಷ್ಯನು ಇಷ್ಟಪಡುತ್ತಿಲ್ಲ ಅಂತ. ಅಸಲಿಗೆ ಧರ್ಮಶಾಸ್ತ್ರ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಈ ಧರ್ಮಶಾಸ್ತ್ರದ ಅವಶ್ಯಕತೆ ಎಲ್ಲಿವರೆಗೆ ನಡೀತು, ಧರ್ಮಶಾಸ್ತ್ರವನ್ನು ಯಾವಾಗ ದೇವರಿಂದ ಕೊಡಲ್ಪಟ್ಟಿತ್ತದು ನೋಡಿದ್ರ, ಅದರ ಅವಶ್ಯಕತೆಯ ಕಾಲ ಎಲ್ಲಿವರೆಗೂ ಅದು ನಡೀತು, ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಅದರ ಅವಶ್ಯಕತೆ ಏನಿತ್ತು, ದೇವರು ಕೊಡೋದಕ್ಕೆ, ತೆಗೆದುಹಾಕೋದಕ್ಕೆ ಮತ್ತೇನು ಅವಶ್ಯಕತೆ ಏರ್ಪಟ್ಟಿತ್ತು. ಈ ವಿಷಯ ದೇವರೇನು ಬರೆಸಿಲ್ಲ, ದೇವರೇನು ಹೇಳಿಲ್ಲ, ದೇವರೇನು ವಿವರಿಸಿಲ್ಲ. ಆಧಾರಗಳನ್ನು ಸಮೇತವಾಗಿ ಕೊಟ್ಟು ವಿವರಿಸ್ಯಾನ ತನ್ನ ಮಾತುಗಳ ಮುಖಾಂತರ. ನೋಡಿದ್ರ, ಮತ್ತೆ ಮಾದರಿ ಜೀವಿತದ ಮುಖಾಂತರ ಕೂಡ ಆಧಾರ ಕೊಟ್ಟಾನ ದೇವರು. ಆ ವಿಷಯದಲ್ಲಿ ಸಾಕ್ಷಾತ್ಕರಿಸಿದ ಪ್ರಿಯರಾದವರೇ. ಆದರೆ ದೇವರು ಧರ್ಮಶಾಸ್ತ್ರದ ವಿಷಯದಲ್ಲಿ, ಅದರ ಅವಶ್ಯಕತೆ, ಅದರ ಬಿಡುಗಡೆ ವಿಷಯದಲ್ಲಿ ಕೊಟ್ಟಿರುವಂಥ ನಿಜವಾದ ಅರ್ಥ ವಾಕ್ಯಾನುಸಾರವಾಗಿ ನಾವು ಲೋಕದಲ್ಲಿ ಬಹು ಹೆಚ್ಚಾಗಿ ಕಾಣೋದೇ ಇಲ್ಲ ನಾವು. ಅದಕ್ಕೆ ನಾವು ಏನಂತೀವಿ ಗೊತ್ತಾ? ಕ್ರೈಸ್ತರೆಂದು ಹೇಳಿಕೊಳ್ಳೋರು, ಹೌದಲ್ಲ? ಹೇಳಿಕೊಳ್ಳೋದು ಬೇರೆ, ಕ್ರೈಸ್ತರಾಗಿ ಜೀವಿಸೋದು ಬೇರೆ. ಕ್ರೈಸ್ತರಾಗಿ ಜೀವಿಸೋದು ಕ್ರೈಸ್ತವ್ಯ ಅಂತಾರೆ. ಅದಕ್ಕೆ ಹೇಳಿಕೊಳ್ಳೋದಕ್ಕೆ ಏನಂತಾರೆ? ಈಗ ನೋಡ್ರಿ, ರಕ್ತ ಸಂಬಂಧಿಕರು ಬೇರೆ, ಪರಿಚಯಸ್ಥರು ಅಂತೇಳಿ ನನಗೆ ಗೊತ್ತು ಇವ್ರು ಅಂತೇಳಿ ಹೇಳ್ಕೊಳ್ಳೋದು ಬೇರೆ, ಹೌದಲ್ಲ? ಒಂದೇ ಕುಟುಂಬಿಕರಿಗೆ ಪರಿಚಯಸ್ಥರಿಗೆ ಎಷ್ಟು ವ್ಯತ್ಯಾಸ ಇರ್ತಾವೆ ನೋಡು. ನಾವು ಯಾರ ಜೊತೆ ಆದರೆ ಕ್ಲೋಸ್ ಆಗಿದ್ದೀವಿ ಅಂದರೆ ಏನಂತ ಕೇಳ್ತಾರ? ನೀವು ಸಂಬಂಧಿಕರ, ಇಲ್ಲ ಒಂದೇ ಕುಟುಂಬದವರ, ಇಲ್ಲವೇ ಒಂದೇ ಒಡ ಹುಟ್ಟಿದವರ ಅಂತೇಳಿ ಕೇಳಿದ್ರೆ ಏನಂತಾರ? ಇಲ್ಲ ಪರಿಚಯ. ನೋಡಿದ್ರ, ಅದರಂತೆ ಕ್ರೈಸ್ತರು ಆದರೆ ಕ್ರೈಸ್ತರ ಅಂತೇಳಿ ಹೇಳಿಕೊಳ್ಳೋರು. ಅದಕ್ಕೆ ನಾವು ಜಾಸ್ತಿ ಬಳಸುವಂಥ ಏನಂತಂದರೆ ಕ್ರೈಸ್ತರ ಅಂದ್ಕೊಳ್ಳೋರು, ಕ್ರೈಸ್ತರ ಅಂತೇಳಿ ಹೇಳಿಕೊಳ್ಳೋರು ಅಂತೇಳಿ. ಗುರುತು ಮಾಡಿ ಕ್ರೈಸ್ತರು ಅಂತೇಳಿ ಆಗೋದಿಲ್ಲ ಪ್ರಿಯರಾದವ್ರೆ. ಅದಕ್ಕೆ ಈ ಧರ್ಮಶಾಸ್ತ್ರ ಅಂದರೆ ಅಸಲು ಧರ್ಮ ಅಂದ್ರೆ ಏನು, ಹೌದಲ್ಲ? ಇದನ್ನು ಕೂಡ, ಇದರ ನಿರ್ವಚನವನ್ನು ಕೂಡ ಹೇಳೇನ ದೇವರು. ಯಾಕೆಂದ್ರೆ ಪ್ರಿಯರಾದವರೇ, ನಮ್ಮ ಮಣ್ಣಿನ ಮೆದುಳಿಗೆ ಹುಟ್ಟುವಂಥ ಊಹೆ ಜ್ಞಾನ ಇರ್ತದಲ್ಲ, ಅದನ್ನು ದೇವರು ಬಳಸಬಾರ್ದು ಅಂದ್ಕೊಂಡ. ಅದಕ್ಕೆ ಏನಂತ ಗೊತ್ತಾ? ಈ ಮೆದುಳಿನಿಂದ ಹುಟ್ಟುವಂಥ ಊಹೆ ಎಂಥದಂತ ಹೇಳಿ ಜ್ಞಾನವನ್ನು ನಿಲುಕಿಸ್ಕೊಳ್ತದೆ. ಏನದನ್ನ ಅದೇನಾದ್ರು ಜ್ಞಾನ ವಿವರಿಸ್ತದೆ, ಜ್ಞಾನವನ್ನು ವಿವರಿಸೋದಿಲ್ಲ, ಜ್ಞಾನವನ್ನು ನಿಲುಕಿಸ್ಕೊಳ್ಳೋದಿಲ್ಲ. ಮಣ್ಣಿನ ಮೆದುಳಿನ ಊಹೆ, ಮನುಷ್ಯನ ಊಹೆ. ಅದಕ್ಕೆ ಏನನ್ನ ಪ್ರಾರಂಭದಲ್ಲಿ ದೇವರು ಏನಂದಾನ? ಮನುಷ್ಯನ ಊಹೆ ಯಾವಾಗಲೂ ಕೆಟ್ಟದ್ದು. ಯಾವಾಗ
ಬೈಬಲ್ ನಿನ್ನ ಮೆದುಳಿನಿಂದ ಎಷ್ಟು ದೂರ ಇರ್ತದೋ, ಎಲ್ಲಿ ತನಕ ದೂರ ಇರ್ತದೋ ಅಲ್ಲಿ ತನಕ ನಿನ್ನ ಮೆದುಳಿನಿಂದ ವ್ಯಕ್ತವಾಗುವ ಊಹೆಗಳು ಏನವು ಕೆಟ್ಟವೇ. ಅದಕ್ಕೆ ನೋಡಿ ಯಾವಾಗ ನಾವು ಸೈಲೆಂಟ್ ಆಗಿ ಕುಂತಾಗ ಆಗಿರ್ಬೋದು, ಏನಾದರೂ ನೋಡಿದಾಗ ಆಗಿರ್ಬೋದು, ಊಹೆಗಳು ಹೆಂಗೆ ಬರ್ತವೆ ಹೇಳಿ? ಚೆನ್ನಾಗಿರ್ತವೆ ಏನೋ ಊಹೆಗಳು? ಸರಿಯಾಗಿರೋದಿಲ್ಲ. ನೋಡಿದ್ರ? ಅದಕ್ಕೆ ಕೆಟ್ಟ ಊಹೆಗಳು, ಅಸಲು ಊಹೆಗಳೇ ಬರಬಾರ್ದು, ಮನುಷ್ಯರು ಊಹೆಗಳೇ ಬರಬಾರ್ದು ಅಂದ್ಕೊಳ್ಬೇಕು. ನಾವು ಅಂದ್ಕೊಳ್ಬೇಕಂದ್ರೆ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡ್ರೆ ಅಂಥವುಗಳು ಒಂದು ವೇಳೆ ಬರೋದಕ್ಕೆ ಶುರು ಮಾಡಿದ ಕೂಡಲೇ ಅಲ್ಲೇ ಸ್ಟಾಪ್ ಮಾಡಿಬಿಡೋದು. ಆಗಲೇ ನಾವು ಹೌದಾ ಇಲ್ಲ ಹೇಳಿ? ಪ್ರಿಯರಾದವರೇ, ಈ ಧರ್ಮಶಾಸ್ತ್ರ ಅಂದ್ರೆ ಏನು ಅಂತೇಳಿ ಒಂದ್ಸರಿ ನೋಡೋಣ ನಾವು. ವಿಮೋಚನೆ ಕಾಂಡದಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಏನು ಅಂತೇಳಿ ಪ್ರಾರಂಭದಲ್ಲಿ ನೋಡೋಣ, ಅದರ ಒಂದು ಪರಿಚಯ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ 17ನೇ ವಚನದವರೆಗೂ ನಾವಲ್ಲಿ ಆಜ್ಞೆಗಳನ್ನು ಕಾಣ್ತೀವಿ. 20ನೇ ಅಧ್ಯಾಯ 1ನೇ ವಚನದಿಂದ 17ನೇ ವಚನದವರೆಗೂ ಕೆಲವು ಆಜ್ಞೆಗಳನ್ನು ತೋರಿಸ್ತಾ ಇದ್ದೇನೆ ಅಲ್ಲಿ. ಅಷ್ಟೇ ಮಾತ್ರವೇನಲ್ಲ, ದೇವರು ಈ ಮುಂದಣ ಆಜ್ಞೆಗಳನ್ನು ಕೊಟ್ಟನು. ನೋಡಿದ್ರ? ಅಲ್ಲಿ ದೇವರು ಯಾರಿಗೆ ಕೊಟ್ಟನದು? ದೇವರು ಈ ಮುಂದಣ ಆಜ್ಞೆಗಳನ್ನು ಕೊಟ್ಟನು. ಅಂದ್ರೆ ಏನು? ಧರ್ಮಶಾಸ್ತ್ರದಲ್ಲಿ ಏನಿದಾವಂತ? ಆಜ್ಞೆಗಳಿದಾವಂತ. ಯಾರಿಂದ ಕೊಡಲ್ಪಟ್ಟು ಆಜ್ಞೆಗಳು? ಯಾರು ಕೊಟ್ರ ಅಂತೇಳಿ ನಾವು ನೋಡ್ತೀವಿ ಅಲ್ಲಿ? ದೇವರು ಅಲ್ಲ. ಅಲ್ಲಿ ನಾವು ಕೆಲವು ಆಜ್ಞೆಗಳನ್ನು ನೋಡ್ತೀವಿ ಪ್ರಿಯರಾದವರೇ. ಏನಂತೇಳಿ ಇನ್ನೂ ಒಂದು ಧರ್ಮಶಾಸ್ತ್ರದಲ್ಲಿ ಈ ಆಜ್ಞೆಗಳನ್ನು ಕೊಟ್ಟನು ಅಂತ ಹೇಳಿದ್ರು ಅಲ್ಲ. ಆ ಆಜ್ಞೆಗಳು, ಆ ಒಂದು ಆಜ್ಞೆಗಳು ಆ ಧರ್ಮಶಾಸ್ತ್ರದಲ್ಲಿ ಇನ್ನು ಏನೇನೋ ಇದಾವ ಧರ್ಮಶಾಸ್ತ್ರದಲ್ಲಿ ಅಂತಂದ್ರೆ ಪ್ರಿಯರಾದವರೇ, ಒಂದ್ಸರಿ ಇಬ್ರಿಯ ಪತ್ರಿಕೆ ನೋಡಿ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನದಿಂದ. ಹೀಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವಾರಾಧನೆಯು ನಿಯಮಗಳು ಇದ್ದವು ಮತ್ತು ದೇವಾಲಯವಿತ್ತು. ಏನಿತ್ತಂತೆ? ದೇವರು ಕೊಟ್ಟಿರುವಂತ ಆ ಒಂದು ಆಜ್ಞೆಗಳಲ್ಲಿ ಆ ಪ್ರಜೆಗಳಿಗೆ ಯಾರಿಗೆ ತಿಳಿಯಪಡಿಸೋಣ ಅವರಿಗೆ ಏನೇನು ಕೊಟ್ಟನಂತ? ಮೊದಲನೇ ಒಡಂಬಡಿಕೆ ಅಂದ್ರೆ ಏನದು? ಧರ್ಮಶಾಸ್ತ್ರ, ಧರ್ಮಗ್ರಂಥ. ಅದರಲ್ಲಿ ಏನೇನಿದ್ವು ಅಂತ? ದೇವಾರಾಧನೆಯ ನೋಡಿದ್ರ? ದೇವರನ್ನು ಆರಾಧಿಸುವುದಕ್ಕೆ ಕೆಲವು ಪದ್ಧತಿಗಳು, ಕೆಲವು ವಿಧಿಗಳು, ನಿಯಮಗಳು, ಮತ್ತು ದೇವಾಲಯ ಕೂಡ ಇತ್ತಂತೆ. ನೋಡಿದ್ರ? ಆ ದೇವಾಲಯ ಯಾವುದು? ಭೌತಿಕವಾಗಿರುವಂತ ದೇವಾಲಯ, ಮುಟ್ಟುವುದಕ್ಕೆ ಆಗುವಂಥದ್ದು, ಕಣ್ಣಿನಿಂದ ನೋಡೋದಕ್ಕೆ ಆಗುವಂಥದ್ದು, ಈ ಶರೀರದ ಕಣ್ಣಿನಿಂದ, ಹೌದಲ್ಲ? ಇನ್ನೇನೇನು? ಅದು ಇಹಲೋಕ ಸಂಬಂಧವಾದದ್ದು. ನೋಡಿದ್ರ ಪ್ರಿಯರಾದವರೇ, ಈಗ ನಾವೇನು ಹೇಳ್ತೀವಿ ಕ್ರೈಸ್ತರಾಗಿ? ಇದನ್ನು ಹೊರತುಪಡಿಸಿ ಇದರಿಂದ ನಾವು ದೂರ ಇದ್ದೀವಿ. ನಾವೇನಂತ ಹೇಳಿದ್ವಿ? ದೇವಾಲಯ ಈ ಕಣ್ಣಿಗೆ ಕಾಣುವಂಥದ್ದಲ್ಲ. ದೇವಾಲಯ ಅದು ಸೆಪರೇಟಾಗಿ ಈಗ ಒಂದು ಕಟ್ಟಡಗಳಿಂದ, ಗೋಡೆಗಳಿಂದ ನಿರ್ಮಾಣವಾದದ್ದಲ್ಲ. ಅಸಲು ಮನುಷ್ಯ ನಿರ್ಮಾಣವೇ ಅಲ್ಲ ಅದು ದೇವಾಲಯ ಅಂತೇಳಿ ಕ್ರೈಸ್ತವ್ಯದಲ್ಲಿ ನಾವು ಹೇಳ್ತೀವಿ ಅಲ್ಲ. ಅವಾಗ ಏನಿತ್ತಂತ? ಭೌತಿಕ ರೂಪದಲ್ಲಿ ಮೊದಲನೇ ಒಡಂಬಡಿಕೆಯಲ್ಲಿ ಭೌತಿಕ ಚಿತ್ರಣ, ಭೌತಿಕತೆ ಕಾಣ್ತಿತ್ತು ಪ್ರಿಯರಾದವರೇ. ದೇವಾಲಯಕ್ಕೆ ಮತ್ತು ದೇವರ ಏನದು ನಿಯಮ, ದೇವಾರಾಧನೆಯ ನಿಯಮಗಳಿಗೆ ಭೌತಿಕತೆ ಇರ್ತಿತ್ತಲ್ಲಿ, ಹೌದಲ್ಲ? ಇನ್ನು ಏನಂತ? ದೇವಾಲಯವಿತ್ತು, ಅದು ಇಹಲೋಕ ಸಂಬಂಧವಾದದ್ದು. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ನೋಡಿದ್ರ ಪ್ರಿಯರಾದವರೇ? ಈಗ ನೋಡ್ರಿ, ಈ ಕ್ರೈಸ್ತವ್ಯದಲ್ಲಿ ಪ್ರಿಯರಾದವರು ಈಗ ದೇವರು ನಿಜವಾಗಿ ತಾನು ಸಂಕಲ್ಪಿಸಿದ ಆರಾಧನೆಯನ್ನು ಏನು ಹೊಂದಿಕೊಳ್ಬೇಕು ಅಂದ್ಕೊಂಡನಲ್ಲ, ಆ ಒಂದು ಆರಾಧನೆಯ ವಿಷಯದಲ್ಲಿ, ನಿಯಮದಲ್ಲಿ ಇವೆಲ್ಲ ಕಂಡು ಬರ್ತವೆ. ಇದಾವ ಕ್ರೈಸ್ತವ್ಯದಲ್ಲಿ ಇದಾವೆ. ಇವು ಏನೇನಾದ? ದೇವಾಲಯ, ದೇವಾರಾಧನೆಯ ನಿಯಮಗಳು, ಮೇಜು, ದೀಪಸ್ತಂಭ, ಗುಡಾರ, ಪವಿತ್ರ ಸ್ಥಾನ, ಹೌದಲ್ಲ? ಇನ್ನೇನೇನಿದಾವು? ಇವೆಲ್ಲ ಏನ್ ಕಾಣ್ತವ ನಮಗೆ ಅಂತಂದ್ರೆ ಭೌತಿಕ ವಸ್ತುಗಳು, ಭೌತಿಕ ನಿಯಮಗಳು, ಹೌದಲ್ಲ?
ಹೋದ್ರಿ ಇನ್ನ ಹೋದ್ರಿ. ಎರಡನೇ ತೆರೆಯ ಆಚೆಯಲ್ಲಿ ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ನೋಡಿದ್ರ ಇನ್ನೊಂದು ಭಾಗಗಳು ಕಾಣ್ತಾವಲ್ಲಿ. ಅದರ ಪವಿತ್ರ ಸ್ಥಳ ಒಂದು, ಅತಿ ಪವಿತ್ರ ಸ್ಥಳ ಒಂದು. ಈಗ ಐತೆ ಅದು ಕ್ರೈಸ್ತವ್ಯದಲ್ಲಿ ಯಾವ್ದು ಇದೆಯಾ? ಪವಿತ್ರ ಸ್ಥಳ ಒಂದು, ಅತಿ ಪವಿತ್ರ ಸ್ಥಳ ಒಂದು ಇದೆಯಾ ಪ್ರಿಯರಾದ? ಭೌತಿಕ ನಿಯಮ ಹೇಳ್ತಾ ಇದ್ದೀನಿ ನಾನು. ಈಗ ಇದೆಯಾ ಅದು? ಗುಡಾರ, ಮೇಜು, ಇನ್ನು ಕೆಳಗಿದೆ ಪ್ರಿಯರಾದ. ನೀನು ನಾವು ನೋಡ್ತಾ ಬಂದ್ರೆ ಏನಿವು ಅಂದ್ರೆ ಧರ್ಮಶಾಸ್ತ್ರದಲ್ಲಿ ದೇವರು ಅವರು ಆ ಪ್ರಜೆಗಳಿಗೆ ಯಾರಿಗೆ ಕೊಟ್ಟನೋ ಅವರಿಗೆ ಮಾಡಲೆಂದು ಕೊಟ್ಟಿರ್ತಕ್ಕಂಥ ಕ್ರಿಯೆಗಳಿವು, ಆಚಾರಗಳು. ಧರ್ಮ ಅಂದ್ರೆ ಏನು? ಧರ್ಮಶಾಸ್ತ್ರ ಅಲ್ಲ. ಧರ್ಮ ಅಂದ್ರೆ ಏನು? ಶಾಸ್ತ್ರ ಅಂದ್ರೆ ಏನು? ಕೇಳಿ ನೋಡ್ರಿ, ಯಾರ ಕ್ರೈಸ್ತರ ಅಂತೇಳಿ ಹೇಳ್ಕೊಳ್ಳೋರಿಗೆ ಧರ್ಮಶಾಸ್ತ್ರ ಅಂತ ಐತಲ್ಲ, ಅದನ್ನ ಡಿವೈಡ್ ಮಾಡಿ ಏನಾಗುತ್ತೆ ಹೇಳೋದು? ಧರ್ಮ ಪ್ಲಸ್ ಶಾಸ್ತ್ರ. ಧರ್ಮ ಅಂದ್ರೆ ಏನು ಮತ್ತೆ? ಅದೊಂದು ಕ್ವಶನ್. ಆ ಕ್ವಶನ್ ಮತ್ತೆ ಏನು ದೇವ್ರು ಆನ್ಸರ್ ಮಾಡಿಲ್ಲ. ಶಾಸ್ತ್ರ ಅಂದ್ರೆ ಏನು ಮತ್ತೆ? ಹೌದಲ್ಲ ಹೇಳೇನು ದೇವರು? ಏನು ಗೊತ್ತಾ? ಧರ್ಮಶಾಸ್ತ್ರ ಅಂದ್ರೆ ಏನು ಗೊತ್ತಾ? ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು ನೋಡೋಣ, ನಿರ್ವಚನ ನೋಡೋಣ ಪ್ರಿಯರವರೇ. ಜ್ಞಾನೋಕ್ತಿ ಗ್ರಂಥ ನೋಡಿ. ಜ್ಞಾನೋಕ್ತಿ ಗ್ರಂಥ 2ನೇ ಅಧ್ಯಾಯ. ಜ್ಞಾನೋಕ್ತಿ ಗ್ರಂಥ 2ನೇ ಅಧ್ಯಾಯ 11ನೇ ವಚನ. ಜ್ಞಾನೋಕ್ತಿ ಗ್ರಂಥ 2ನೇ ಅಧ್ಯಾಯ. ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಇದರಿಂದ ನೀನು ದುರ್ಮಾರ್ಗದಿಂದಲೂ 9ನೇ ವಚನ ನೋಡ. ಹೀಗಿರಲು ನೀನು ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ. ಏನಂತ ಹೇಳಿದ ನೋಡ್ರಿ ಅಲ್ಲಿ? ನೀತಿ ನ್ಯಾಯಗಳನ್ನು ಧರ್ಮವನ್ನು. ಧರ್ಮಕ್ಕೆ ನಿರ್ವಚನ ಕೊಟ್ಟ ಹೇಳಿ. ಧರ್ಮವನ್ನು ಅಂದರೆ ಏನಾದ್ರು? ಧರ್ಮ ಅಂದ್ರೆ ಏನಂತೆ? ಸಕಲ ಸನ್ಮಾರ್ಗಗಳು. ನೋಡಿದ್ರ? ಅಂದ್ರೇನು? ದೇವರು ಧರ್ಮಶಾಸ್ತ್ರವನ್ನು ಯಾಕೆ ಕೊಟ್ಟನ ಪ್ರಜೆಗಳಿಗೆ ಅಂದ್ರೆ ಅವ್ರಿಗೆ ಏನಿಲ್ಲ, ಅವರಲ್ಲಿ ಕೊರತೆ ಏನಾದ್ರೆ ಸನ್ಮಾರ್ಗ ಇಲ್ಲ ಅವರಲ್ಲಿ. ನೋಡಿದ್ರ? ಸನ್ಮಾರ್ಗ ಬೇಕಾಗ್ಯದ ಅವರಲ್ಲಿ. ಸನ್ಮಾರ್ಗಗಳಿಂದ ಅವ್ರನ್ನ ಸಿದ್ಧಪಡಿಸ್ಬೇಕು ಅನ್ಕೊಡೋಣ ದೇವರು. ನೋಡಿದ್ರ? ತನ್ನ ಪ್ರಜೆಗಳಾಗಿ ಮಾರ್ಪಡ್ಬೇಕು ಅವರು. ತನ್ನವರೆಂಬ ಗುರುತಿಲ್ಲ ಪ್ರಿಯರಾದವರು ಆ ಜನಕ್ಕೆ. ನೋಡಿದ್ರ? ತನ್ನವರು ಅಂತೇಳಿ ಏನು ಗುರುತಿದೆಯೋ ಅವರು ಮರಣ ಹೊಂದ್ಯಾರ. ಹೌದಲ್ಲ ಹೇಳಿ? ಅವರ ಪಿತೃಗಳು ದೇವರು ಆಸ್ವಾದಿಸುವಂಥ, ದೇವರು ಇಷ್ಟಕರವಾದಂಥ ಭಕ್ತಿಯನ್ನು ನಡೆಸಿದವರು ಅವರು ಮರಣ ಹೊಂದಿದರು. ಅವರು ಮರಣ ಹೊಂದಿದ ನಂತರ ಆ ಪ್ರಜೆಗೆ ದೇವರು, ದೈವಜನರು ಎಂಬ ಗುರುತೇ ಇಲ್ಲ. ಸನ್ಮಾರ್ಗ ಅಂದ್ರೆ ಏನೂ ಗೊತ್ತಿಲ್ಲ. ಸನ್ಮಾರ್ಗ ಅವರ ಜೀವಿತದಲ್ಲೇ ಇಲ್ಲ. ಅದಕ್ಕೆ ದೇವರು ಏನು ಅನ್ಕೊಂಡನ? ಸನ್ಮಾರ್ಗಗಳನ್ನು ಅವರ ಮಧ್ಯದಲ್ಲಿ ಅವ್ರಿಗೆ ಪ್ರಕಟಿಸಿ ಅವರ ಮಧ್ಯದಲ್ಲಿ ಸನ್ಮಾರ್ಗಗಳನ್ನು ಸ್ಥಾಪಿಸ್ಬೇಕು ಅಂದ್ಕೊಂಡ. ಧರ್ಮವನ್ನು ಕೊಡ್ಬೇಕು ಅವರಿಗೆ. ದೇವರ ಪ್ರಜೆಗಳು ನಡಿಬೇಕಾದ ರೀತಿ, ಮಾಡಬೇಕಾದ ಕ್ರಿಯೆಗಳು. ದೇವರ ಪ್ರಜೆ ಅಂದ್ರೆ ಹಿಂಗಿರ್ಬೇಕು, ನನ್ನ ಪ್ರಜೆ ಅಂದ್ರೆ ಹಿಂಗಿರ್ಬೇಕು, ನನ್ನ ಭಕ್ತರ ವಂಶಸ್ಥರಂದ್ರೆ ಹಿಂಗಿರ್ಬೇಕು ಅಂದುಕೊಂಡ ದೇವರು. ಹಂಗ ಅಂದುಕೊಂಡದಕ್ಕೆ ಧರ್ಮವನ್ನು ಕೊಟ್ಟನ ಅವರಿಗೆ, ಸನ್ಮಾರ್ಗಗಳನ್ನು ಕೊಟ್ಟನ. ಶಾಸ್ತ್ರ ಅಂದ್ರೆ ಗ್ರಂಥ ಅಂತ ಅರ್ಥ. ಶಾಸ್ತ್ರ ಅಂದ್ರೆ ಗ್ರಂಥ ಅಥವಾ ಪುಸ್ತಕ ಅಥವಾ ಸುರುಳಿ. ನಾವು ಹಿಂದಕ್ಕೆ ಹೋಗ್ರೆ ಅಲ್ಲ ನೋಡಿದ್ರ ಪ್ರಿಯರಾದವರೇ? ಅಂದ್ರೆ ಆ ಧರ್ಮಶಾಸ್ತ್ರದಲ್ಲಿ ಭೌತಿಕ ನಿಯಮಗಳು ಇದ್ದಾವೆ ಅಂತೇಳಿ ಗೊತ್ತಾಯ್ತು ನಮಗೆ. ಯಾವುದರಲ್ಲಿ? ಇಬ್ರಿಯ ಗ್ರಂಥದಲ್ಲಿ ನೋಡಿದ್ವಿ ಅಲ್ಲ. ಇನ್ನೂ ಒಂದು ನೋಡ್ರಿ, ಅಲ್ಲಿ ದೇವಾಲಯದಲ್ಲಿ ಇರುವ ಏನಂದ್ರೆ ನಿಯಮಗಳು, ಅದು ಸಾಮಾನುಗಳು. ಹೌದಲ್ಲ ಹೇಳಿ? ಕಂಡಿವು ನಾವು. ಈಗ ಧರ್ಮೋಪದೇಶ ಕಾಂಡ ನೋಡ್ರಿ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 11ನೇ ವಚನ. 12ನೇ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲಾ ಕಾಣಿಕೆಗಳನ್ನು ಅಂದರೆ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞ ಪಶುಗಳನ್ನು ಬೆಳೆಯ ದಶಮಾಂಶಗಳನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಆರೈಕೆ ಮಾಡಿದ ವಿಶೇಷವಾದ ಕಾಣಿಕೆಗಳನ್ನು
ಇವುಗಳನ್ನೆಲ್ಲ ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತಂದು ನೀವು ಸಾಕು. ನೋಡಿದ್ರ ಇಲ್ಲಿ ದೇವರವ್ರಿಗೆ ಏನ್ ನೆನ್ಸೇನ ಹೇಳ್ರಿ, ದೇವರಿಗೆ ಸಮರ್ಪಣೆಗಳು ಕೊಡ್ಬೇಕಂತವ್ರು. ಆ ಸಮರ್ಪಣೆಗಳು ಕೂಡ ಹೆಂಗಿದಾವ, ಭೌತಿಕ ರೂಪದಲ್ಲಿ. ಹೆಂಗ ಯಾರ ಕುಟುಂಬದಲ್ಲಿ ಅವರು ಅರ್ಪಿಸ್ಬೇಕು. ಇವಾಗ ನಾವು ಕ್ರೈಸ್ತವ್ಯದಲ್ಲಿ ಹೆಂಗಿದೆ ಹೇಳ್ರಿ, ಎಲ್ಲರೂ ಸೇರ್ಲೇಬೇಕು ನಾವು, ಹೌದಲ್ವಾ? ಎಲ್ಲರೂ ಚೆನ್ನಾಗಿ ವಾಕ್ಯವನ್ನು ಕಲೀಲೇಬೇಕು. ವಾಕ್ಯವನ್ನು ಕಲಿತದ್ರಲ್ಲಿ ಏನಿದೆಯೋ ಅದನ್ನೇ ಕೊಡ್ಬೇಕು ನಾವು, ಹೌದಲ್ಲ ಹೇಳಿ? ಈಗ ಕ್ರೈಸ್ತವ್ಯ ಅಂದ್ರೆ ಬೆಳೆದಂತ ಸ್ಥಿತಿ ಅಂತಾರೆ ಇದಕ್ಕೆ. ಕ್ರೈಸ್ತವ್ಯ ಅಂದ್ರೆ ಆ ಜನರಿಗಿಂತ ಅವ್ರಿಗೆ ಕೊಟ್ಟಿರುವಂತ ಆ ಗ್ರಂಥಕ್ಕಿಂತ ಮುಂದುವರೆದ ಸ್ಥಾಯಿ ಇದು ಕ್ರೈಸ್ತವ್ಯ. ನೋಡಿದ್ರ ಅವ್ರಿಗೆ ಹೆಂಗಿತ್ತು ಸಮರ್ಪಣೆಗಳು, ಹಲವಾರು ವಿಧಗಳಲ್ಲಿ ಕಾಣುತ್ತೆ ಸಮರ್ಪಣೆಗಳು ಅಲ್ವಾ? ಅವ್ರು ಪಾಪ ಮಾಡಿದ್ರು ಒಂದು ಸಮರ್ಪಣೆ, ನೋಡಿದ್ರ? ಮತ್ತೆ ಯಾರಿಗೆ ಕೊಡ್ಬೇಕಂತವರು ದಶಮಾಂಶಗಳ ರೂಪದಲ್ಲಿ ಯಾಜಕರಿಗೆ ಕೊಡ್ಬೇಕು. ಅವರು ದಶಮಾಂಶ ಅಂತ ಹೇಳೈತೆ. ಪಾಪ ನಿವಾರಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಅವರು ಆಚರಿಸುವುದು, ಕೊಡೋದು ಅಂತೇಳಿದೆ. ಧರ್ಮಶಾಸ್ತ್ರದಲ್ಲಿ ಸಮರ್ಪಣೆಗಳು ಇದಾವ, ಆರಾಧನೆಯ ನಿಯಮಗಳಿದಾವ, ಆರಾಧನೆಯ ಒಂದು ಗುಡಾರವಿದೆ, ಭೌತಿಕ ನಿಯಮ ಅವೆಲ್ಲ. ಮತ್ತಿನ್ನೊಂದೇನು, ಆರಾಧನೆಗೆ ಬೇಕಾಗುವಂತ ಸಲಕರಣೆಗಳು ಇವಾಗ ಅವೆಲ್ಲ ಇದಾವ ಪ್ರಿಯರಾದವರೇ ಕ್ರೈಸ್ತವ್ಯದಲ್ಲಿ. ಈಗಿನ ದೇವಾಲಯದಲ್ಲಿ, ಈಗ ದೇವಾಲಯ ಇಲ್ವೇನು ಭೂಮಿ ಮೇಲೆ? ಇಲ್ವಾ ದೇವಾಲಯ ಇಲ್ಲ ಭೂಮಿ ಮೇಲೆ? ಇದೇ ಭೂಮಿ ಮೇಲೆ. ಆದರೆ ಭೌತಿಕ ಸಲಕರಣೆಗಳು ಆಗಿರ್ಬೋದು, ಭೌತಿಕ ನಿಯಮಗಳಾಗಿರ್ಬೋದು ಕಾಣುವುದೇ ಇಲ್ಲ. ಆದರೂ ಇದು ಬಹಳ ಚೆನ್ನಾಗಿರುವಂಥದ್ದು, ಕರೆಕ್ಟ್ ಆಗಿರುವಂಥದ್ದು. ಇದನ್ನೇ ದೇವರು ಕೋರಿದ್ದು. ನೋಡಿದ್ರ ಪ್ರಿಯರಾದವರೇ, ಇಂಥ ಒಂದು ಧರ್ಮಶಾಸ್ತ್ರವನ್ನು ದೇವರು ಯಾರಿಗೆ ಕೊಟ್ಟನ ಅಂತೇಳಿ ನಾವು ನೋಡಿದ್ರೆ, ಒಂದ್ಸರಿ ರೋಮ ಪತ್ರಿಕೆ ನೋಡಿ, ಪೌಲನು ರೋಮದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ. ದೇವರು ಧರ್ಮಶಾಸ್ತ್ರವನ್ನು, ಇವೆಲ್ಲ ನಿಯಮ ವಿಧಿಗಳನ್ನು, ಈ ಧರ್ಮಶಾಸ್ತ್ರವನ್ನು ಯಾರಿಗೆ ಕೊಟ್ಟನು ಅಂದ್ರೆ ರೋಮ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ. ಅವರು ಇಸ್ರಾಯೇಲನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ನೋಡಿದ್ರ? ಅಂದ್ರೆ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡವ್ರು ಯಾರಂತ? ಧರ್ಮಶಾಸ್ತ್ರಕ್ಕೆ ಒಳಗಾದ ಪ್ರಜೆಗಳು ಯಾರು? ಯಾಕೋಬನ ವಂಶಸ್ಥರು. ನೋಡಿದ್ರ? ಇಲ್ಲಿ ತಿಳಿಯಪಡಿಸಿದ ದೇವರು ಇಸ್ರಾಯೇಲರು ಅಂದ್ರೆ ಯಾರು ಅಂದ್ಕೊಂಡಿರಿ ನೀವು? ಮತ್ತೆ ಯಾವ ವ್ಯಕ್ತಿಗೆ ಇಸ್ರಾಯೇಲ್ ಅಂತೇಳಿ ದೇವರು ನಾಮಕರಣ ಮಾಡಿದನೋ ಆತನು ಯಾಕೋಬನು ಅಲ್ವಾ? ಆ ಯಾಕೋಬನ ವಂಶಸ್ಥರೇ ಇಸ್ರಾಯೇಲರು. ಆ ಇಸ್ರಾಯೇಲರಿಗೆ ಕೊಡಲ್ಪಟ್ಟದ್ದು, ಆ ವಂಶದವರಿಗೆ ಪ್ರತ್ಯೇಕವಾಗಿ ಕೊಡಲ್ಪಟ್ಟದ್ದು ಧರ್ಮಶಾಸ್ತ್ರ. ಅಂದ್ರೇನು? ಅವರೇ ಆಚರಿಸ್ಬೇಕು. ಯಾಕಂದ್ರೆ ಇಸ್ರಾಯೇಲನ ಯಾರು? ಮೊದಲು ಯಾಕೋಬನ ಯಾರು? ದೇವರ ಭಕ್ತನು. ಆತನ ತಂದೆ ಇಸಾಕನು ದೇವರ ಭಕ್ತನು, ಅಬ್ರಹಾಮನು ದೇವರ ಭಕ್ತನು. ಅವರು ದೇವರ ಪ್ರಜೆಗಳು. ನೋಡಿಲ್ಲ? ಅವರ ಗರ್ಭವಾಸಿಗಳೇ ದೇವರ ಪ್ರಜೆಗಳಾಗಬೇಕು, ಅವ್ರನ್ನೇ ತಿದ್ದಿಕೊಳ್ಬೇಕು ಅಂದ್ಕೊಂಡಾನ ದೇವರು. ಆ ಇಸ್ರಾಯೇಲರಿಗೆ ಇಸ್ರಾಯೇಲ್ ವಂಶದವರು ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವು ಇದೆ. ನೋಡಿದ್ರ? ಗುಡಾರ ಅಂತ ಹೇಳಿದ್ವಲ್ಲ, ದೇವಾಲಯ ಇದೆ. ತೇಜ ಸಾನ್ನಿಧ್ಯವು ಅವರಿಗೆ ಇತ್ತು. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ನೋಡಿದ್ರ? ಒಡಂಬಡಿಕೆಯನ್ನು ಕಾಣ್ತೇವೆ ನಾವು. ಏನಂತೇಳಿ? ಇಸ್ರಾಯೇಲ್ಯರಂದ್ರೆ ಯಾರು? ಅನ್ಯರಲ್ಲ, ದೇವರು ಆರಿಸಿಕೊಂಡ ಪ್ರಜೆಗಳು. ಅದಕ್ಕೆ ನಿಮ್ಮಲ್ಲಿ ಒಂದು ಗುರುತು ಕಾಣಬೇಕು ನಾನು ಅಂದ್ಕೊಂಡಾನ ದೇವರು. ನಿಮ್ಮಲ್ಲಿ ಒಂದು ಗುರುತು. ಏನದು ಗುರುತು? ಅಬ್ರಹಾಮನಿಗೆ ದೇವರು ನೀಡಿರುವಂತ ಗುರುತು, ಅಬ್ರಹಾಮನು ಮಾಡಿಕೊಂಡಿರುವ ಗುರುತು, ಆತನ ವಂಶಸ್ಥರಿಗೆ ಬಂದಿರುವಂತ ಗುರುತು. ಅದು ಏನು ಗೊತ್ತಾ ಪ್ರಿಯರಾದವರೇ? ಸುನ್ನತಿ ಎಂಬ ಗುರುತು. ಆ ಒಂದು ಕ್ರಿಯೆ ಯಾರು ಮಾಡ್ಕೊಳ್ತಿದ್ರು? ಇಸ್ರಾಯೇಲಿಗೆ ಸಂಬಂಧಪಟ್ಟದು, ಒಡಂಬಡಿಕೆ ಅದು. ಇನ್ನು ನೋಡು,
ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ನೋಡಿದ್ರ ಇಲ್ಲಿ ಏನಂತ ಹೇಳ, ಅವರಿಗೆ ಕೊಡೋಣವಾದವು. ಅವರಿಗೆ ಆಯ್ತಲ್ಲ, ಪ್ರತ್ಯೇಕವಾಗಿ ಯಾರಿಗೆ? ಇಸ್ರಾಯೇಲರಿಗೆ ಇವೆಲ್ಲವುಗಳು ಸಂಬಂಧಪಟ್ಟವು. ಪ್ರತ್ಯೇಕವಾಗಿ ಸೂಚಿಸೇನೇ ಇಲ್ಲ. ಈ ಧರ್ಮಶಾಸ್ತ್ರದಲ್ಲಿ ಕಂಡು ಬರುವಂತ ನಿಯಮಗಳು, ಒಡಂಬಡಿಕೆಗಳು, ವಿಧಿಗಳು, ವಾಗ್ದಾನಗಳು, ಹೌದಲ್ಲ ಹೇಳಿ? ಇವೆಲ್ಲವನ್ನು ನಾವು ಧರ್ಮಶಾಸ್ತ್ರದಲ್ಲಿ ನೋಡ್ತೀವಲ್ಲ, ಈ ಎಲ್ಲ ಆಚಾರಗಳನ್ನು ನೋಡ್ತೀವಲ್ಲ, ಇವೆಲ್ಲವುಗಳು ಯಾರಿಗೆ ಅಂದುಕೊಂಡಿರಿ? ಇಸ್ರಾಯೇಲರಿಗೆ, ಕ್ರೈಸ್ತವ್ಯಕ್ಕೆ ಅಲ್ಲದು, ಅವರಿಗೆ. ನೋಡಿದ್ರ ಪ್ರಿಯರಾದವರೇ, ಅಸಲು ಈ ಧರ್ಮಶಾಸ್ತ್ರ ಅಂತ ಹೇಳ್ತೀವಲ್ಲ, ಇಸ್ರಾಯೇಲರಿಗೆ ಕೊಟ್ಟನ ದೇವರು ಅಂತೇಳಿ, ಈ ಧರ್ಮಶಾಸ್ತ್ರವನ್ನು ಇಸ್ರಾಯೇಲರಿಗೆ ಯಾರ ಮುಖಾಂತರ ಕೊಟ್ಟ ದೇವರು? ಯಾರು ಕೊಟ್ಟರು ಅಲ್ವಾ? ಇದನ್ನು ಕೂಡ ತಿಳ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ ನೋಡಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನೋಡಿದ್ರ, ಇಲ್ಲಿ ಕ್ರೈಸ್ತವ್ಯದಲ್ಲಿ ಇರುವಂತದ್ದೇನು? ಕ್ರೈಸ್ತವ್ಯಕ್ಕೆ ನೀಡಿರುವಂತ ವರ ಏನು, ಭಾಗ್ಯವೇನು ಅಂತೇಳಿ ಅದನ್ನು ತಿಳಿಯಪಡಿಸ್ಯಾನ. ಇಸ್ರಾಯೇಲರಿಗೆ ಕೊಟ್ಟಿರುವಂತದ್ದು ಏನು ಅನ್ನೋದು ಕೂಡ ತಿಳಿಯಪಡಿಸ್ಯಾನ ದೇವರು ಅಲ್ವಾ? ಏನಂತ? ಧರ್ಮಶಾಸ್ತ್ರವನ್ನು ಇಸ್ರಾಯೇಲರಿಗೆ ಯಾರು ಕೊಟ್ಟರು ಅಂದ್ರೆ ಮೋಶೆ ಮುಖಾಂತರ. ದೇವರು ಮೋಶೆ ಮುಖಾಂತರ ಕೊಟ್ಟವರಿಗೆ ಧರ್ಮಶಾಸ್ತ್ರವನ್ನು. ಅಂದ್ರೆ ಮೋಶೆ ಯಾರನ್ನು ನಡೆಸಿದ ನಾಯಕನು? ಇಸ್ರಾಯೇಲರನ್ನು ನಡೆಸಿದ ನಾಯಕನು, ಇಸ್ರಾಯೇಲರಿಗೆ ಪ್ರಬೋಧಕನು, ಹೌದಲ್ಲ ಹೇಳಿ? ನೋಡಿದ್ರ, ಅವರ ಆಜ್ಞೆ, ಧರ್ಮಶಾಸ್ತ್ರ ವಿಧಿಸಿದ ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕಾಗಿದ್ದವರು. ಮಾಡದೆ ಹೋದರೆ ಅಪರಾಧಿಗಳವರು. ಆ ವಿಷಯದಲ್ಲಿ ಅವರು ಯಜ್ಞ ಯಾಗಾದಿಗಳ ಕಾಣಿಕೆಗಳನ್ನು ಸಮರ್ಪಿಸಬೇಕವರು. ಅದನ್ನು ತಪ್ಪಿದ್ರೆ ಅವರು. ನೋಡಿದ್ರ ಪ್ರಿಯರಾದವರೇ, ಅದಕ್ಕೆ ಈ ಧರ್ಮಶಾಸ್ತ್ರವನ್ನು ಪ್ರಿಯರಾದವರೇ ಯಾಕೆ ಕೊಟ್ಟನು ಇಸ್ರಾಯೇಲರಿಗೆ? ಧರ್ಮಶಾಸ್ತ್ರವನ್ನು ಇಸ್ರಾಯೇಲರಿಗೆ ಯಾಕೆ ಕೊಟ್ಟನ ದೇವರು? ನಾವು ಅಬ್ರಹಾಮನಿಗಾಗಿರ್ಬೋದು, ಯಾಕೋಬನಿಗಾಗಿರ್ಬೋದು, ಅಲ್ವಾ, ಇಸ್ಸಾಕನಿಗಾಗಿರ್ಬೋದು ಧರ್ಮಶಾಸ್ತ್ರ ಇದೆ ಅಂತೇಳಿ ನೋಡ್ತೀವ? ಹೇಳಿ, ಧರ್ಮಶಾಸ್ತ್ರ ಅವ್ರಿಗಿದೆ, ಅವರಿಗೆ ಕೊಟ್ಟನ ದೇವರು ಅಂತೇಳಿ ನೋಡ್ತೀವ? ಇಲ್ಲ. ಅವರ ವಂಶಸ್ಥನಾಗಿರುವಂತ ಮೋಶೆ ಹುಟ್ಟಿದ ಮೇಲೆ ಇಸ್ರಾಯೇಲರಿಗೆ ಮೋಶೆ ಸೇರಿ ಕೊಟ್ಟನ ಅಂತೇಳಿ ನೋಡ್ತೀವಿ ಅಲ್ವಾ? ಅಸಲು ಈ ಅವರ ನಂತರ ಅವರ ವಂಶಕ್ಕೆ ಯಾಕೆ ಕೊಟ್ಟ ಧರ್ಮಶಾಸ್ತ್ರವನ್ನು ದೇವರು ಅಂತೇಳಿ ನಾವು ಅಂದುಕೊಂಡ್ರೆ ಪ್ರಿಯರಾದವರೇ, ಒಂದ್ಸರಿ ಕೀರ್ತನೆ ಗ್ರಂಥ ನೋಡಿ, 106ನೇ ಅಧ್ಯಾಯ. ಕೀರ್ತನೆಗಳ ಗ್ರಂಥ 106ನೇ ಅಧ್ಯಾಯ 19ನೇ ವಚನ. ಕೀರ್ತನೆಗಳ ಗ್ರಂಥ 106ನೇ ಅಧ್ಯಾಯ 19ನೇ ವಚನ. ಓರೇಬಿನಲ್ಲಿ ಎರಕದ ಬಸವನನ್ನು ಮಾಡಿ ಅದಕ್ಕೆ ಅಡ್ಡ ಬಿದ್ದರು. ಹೀಗೆ ಅವರು ತಮ್ಮ ದಿವ್ಯ ಮಹಿಮೆಯನ್ನು ಬಿಟ್ಟು ಹುಲ್ಲು ತಿನ್ನುವ ಎತ್ತಿನ ಜಡಮೂರ್ತಿಯನ್ನು ಹಿಡಿದುಕೊಂಡರು. ನೋಡಿದ್ರ ಪ್ರಿಯರಾದವರೇ, ಅವರ ಸ್ಥಿತಿ ಏನಾಗ್ಯದ ಗೊತ್ತಾ? ದೇವರು ಅವ್ರನ್ನ ಗಮನಿಸಿದ್ರೆ ಭಯಂಕರವಾಗಿ ಗಂಭೀರವಾಗಿ ಕೆಟ್ಟೋಗ್ಯದ ಅವರ ಸ್ಥಿತಿ. ನೋಡಿದ್ರ ಎಷ್ಟು ವರ್ಷಗಳಿದ್ದಾರೆ ಅವರು ಎಲ್ಲಿ? ಅನ್ಯರ ಮಧ್ಯದಲ್ಲಿ, ಅನ್ಯ ಜೀವನದಲ್ಲಿ. ನೋಡಿದ್ರ ಅವರ ಪಿತೃಗಳೇನೋ ಭಕ್ತಿಯಲ್ಲೇ ಇದ್ದಾರ. ಅಬ್ರಹಾಮನು, ಇಸಾಕನು, ಯಾಕೋಬನು ದೇವರು ಇಷ್ಟದಿಂದ ಆಸ್ವಾದಿಸಿದ ಭಕ್ತಿ ನಡೆಸಿದ ಅವರು ಅಬ್ರಹಾಮ, ಇಸಾಕ, ಯಾಕೋಬ. ಆದರೆ ಅವರ ವಂಶಸ್ಥರು ಭಯಂಕರವಾಗಿ ಎಷ್ಟರ ಮಟ್ಟಿಗೆ ಅವರ ಮಾರ್ಪಡಿಸ್ಬೇಕಂದ್ರೆ ಧರ್ಮಶಾಸ್ತ್ರ ಬೇಕಾಯ್ತು, ಕಠಿಣವಾದ ಧರ್ಮಶಾಸ್ತ್ರ ಬೇಕಾಯ್ತು ಅವರಿಗೆ. ಅದನ್ನು ಅನುಸರಿಸಿದ್ರೆ ಅವರ ಪಿತೃಗಳಂತವ್ರು ಆಗ್ತಾರ ಅವರು. ನೋಡಿದ್ರ ಅದನ್ನು ಅನುಸರಿಸಿದ್ರೆ ದೈವ ಪ್ರಜೆ ಗುರುತು ಬರ್ತದ ಅವರಲ್ಲಿ, ಮಾರ್ಪಡ್ತಾರ ಅವರು ಅಂದುಕೊಂಡಾನೆ ದೇವರು. ನೋಡಿದ್ರ ಅಂದ್ರೆ ಐಗುಪ್ತದಿಂದ, ಅನ್ಯ ದೇಶದಿಂದ ಅವ್ರನ್ನ ವಿಂಗಡಣೆ ಮಾಡಿದ ಮಾತ್ರಕ್ಕೆ ಅವ್ರು ಬದಲಾವಣೆ ಆಗ್ತಾರೆ. ಹೇಳು, ಯಾರನ್ನಾಗ್ಲಿ
ಆ ಕೆಟ್ಟವರ ಜೊತೆಯನ್ನು ಬಿಡಿಸಿದ ಮಾತ್ರಕ್ಕೆ ಒಳ್ಳೆಯರಾಗ್ತಾರ? ಇತರ ಕೆಟ್ಟ ಮಾರ್ಗಗಳೇನು ಲೋಕದಲ್ಲಿ ಇಲ್ಲೇನು ಹೇಳಿ ಐದವಲ್ಲ? ಇವಾಗಂತೂ ಈ ಥರ ಜೊತೆ ಕಟ್ಟೋದೇ ಬೇಡ. ಎಷ್ಟೋ ಎಲ್ಲ ಜೊತೆ ಇದ್ದಂಗೆ ಇವಾಗ ಒಂದು ಫೋನ್ ಐತೆ ಅಂದ್ರೆ, ಹೌದಾ ಇಲ್ಲ ಹೇಳಿ? ನೋಡಿದ್ರ? ಅದಕ್ಕೆ ದೇವ್ರ ಅನ್ಕೊಂಡು ಸಿದ್ಧಪಡಿಸ್ಬೇಕು ಅವ್ರನ್ನ, ಅಂದ್ಕೊಂಡ ತಯಾರು ಮಾಡ್ಬೇಕು ಅವ್ರನ್ನ. ನನ್ನ ಪ್ರಜೆ ಇದ್ರಲ್ಲ, ಅವರ ಪಿತೃಗಳಿದ್ರಲ್ಲ, ಅವರಂತವ್ರು, ಅವರ ವಂಶಸ್ಥರೆಂಬ ಗುರುತು ಇವರಲ್ಲಿ ಇವರ ಜೀವನ ವಿಧಾನದಲ್ಲಿ ಸ್ಥಾಪಿಸಬೇಕು. ಕೈ ಬಿಡಬಾರ್ದು ಅವ್ರನ್ನ ಅಂದ್ಕೊಂಡ ಪ್ರಿಯರಾದವ್ರೆ. ತಿದ್ದಿಕೊಳ್ಬೇಕು, ಸರಿ ಮಾಡಿಕೊಳ್ಬೇಕು, ಒಂದು ಧರ್ಮ ಗ್ರಂಥವನ್ನು ನೀಡಬೇಕು. ಅದು ಅವರಿಗೆ ಅವರ ಜೀವನಕ್ಕೆ ಕನ್ನಡಿಯಾಗಿಡಬೇಕು. ಅದನ್ನು ನೋಡಿ ನಡಿಬೇಕು ಅವ್ರು ಅಂದ್ಕೊಂಡ. ನೋಡಿದ್ರೆ ಎಷ್ಟು ಒಳ್ಳೆ ಅಭಿಪ್ರಾಯ. ಯಾರು ಹಿಂಗೆ ಅಂದ್ಕೊಳ್ತಾರ? ದಾರಿ ತಪ್ಪಿದ್ರೆ ತಿದ್ದಿ ಮತ್ತೆ ನಡೆಸ್ಕೊಳ್ಬೇಕು ಅನ್ಕೊಂತಾರೆ ಯಾರನ್ನ? ಈಗ ಮನುಷ್ಯರು ಅಂದ್ಕೊಳ್ತಾರ ಪ್ರಿಯರಾದವ್ರೆ. ಆಗಿನ ಹಿಡಿದು ಭಯಂಕರದಲ್ಲಿ ಕಠಿಣಸ್ಥರು, ಕೆಟ್ಟತನದಲ್ಲಿ ಮೀರಿದವರವರು, ಹಂಗೆ ಕಲ್ತುಕೊಂಡರವರು ಐಗುಪ್ತದಿಂದ. ನೋಡಿದ್ರ? ಮೋಶೆ ಎಷ್ಟೋ ಕಷ್ಟಪಟ್ಟು ಅವರಿಂದ ನಿಂದನೆಗಳನ್ನು, ತಿರಸ್ಕಾರಗಳನ್ನು, ಅವಮಾನಗಳನ್ನು, ಭಯ, ಭೀತಿ, ಬೆದರಿಕೆಗಳನ್ನು ಅನುಭವಿಸುತ್ತಾ, ಹೌದಲ್ಲ? ಆ ಒಂದು ಸಮುದ್ರವನ್ನು ಏನಂತಂದ್ರೆ ಅದರ ಮಧ್ಯದಲ್ಲಿ ದಾರಿ ಮಾಡಿ ಅವ್ರನ್ನ ಎಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದ್ರೆ ಅವರ ಸ್ಥಿತಿ ಏನಾದರೂ ಮಾರ್ಪಟ್ಟದ? ಏನಾದರೂ ದೇವ್ರನ್ನಾಗಿರ್ಬೋದು, ದೇವ್ರದ ಅವ್ರ ವಿಷಯದಲ್ಲಿ ಅವ್ರನ್ನ ರಕ್ಷಿಸೋದಕ್ಕೆ, ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಕಷ್ಟ, ಮೋಶ ಕೂಡ ಪಟ್ಟಿರುವಂಥ ಕಷ್ಟ ಏನನ್ನ ಅರ್ಥ ಮಾಡಿಕೊಳ್ಳತ್ತದ ಅವ್ರ ಮನಸ್ಸು? ಏನೋ ನಮ್ಮ ಕನಿಷ್ಠ ಮನುಷ್ಯತ್ವನ ಕಾಣ್ತದ ಪ್ರಿಯರಾದವ್ರು ಅವರಲ್ಲಿ? ನೋಡಿದ್ರ? ಅವ್ರು ಏನಂತಾರಂತ ಗೊತ್ತಾ? ಆ ಮೋಶೆ ಏನಾದನೋ ಅಂದ್ರೆ ಏನನ್ನಾಗ್ಲಿ ಮೋಶೆ, ಅವ್ರ ಉದ್ದೇಶ ಅದು. ಮೋಶೆ ಏನನ್ನಾಗ್ಲಿ ನಮಗೆ ಬೇಕಾಗಿಲ್ಲ, ನಾವು ಅಂದುಕೊಂಡಿದ್ದು ನೆರವೇರ್ಬೇಕಷ್ಟೇ. ನೋಡಿದ್ರ? ಅಜ್ಞಾನದಲ್ಲಿರುವಂತ, ಅವಿವೇಕದಲ್ಲಿರುವಂತ ಮನುಷ್ಯರು, ಮಕ್ಕಳು ಕೂಡ ಹಿಂಗೆ ಆಟ ಮಾಡ್ತಿರ್ತಾರೆ ನೋಡ್ರಿ, ಹೌದಿಲ್ಲ? ಏನಂತ? ಅದು ಕೆಟ್ಟದು, ಅದು ನೋಡಬಾರ್ದು, ಅದು ಮಾಡಬಾರ್ದು, ಅಲ್ಲಿ ಹೋಗ್ಬಾರ್ದು, ಹಾಗೆ ಮಾತಾಡಬಾರ್ದು ಅಂದ್ರೆ ಅವ್ರು ಏನಂತಾರ? ಹಠ ಮಾಡ್ತಾರ. ಇಲ್ಲ, ನಾನು ಹಂಗೆ ಅದು ಮುಟ್ಲೇಬೇಕು, ತಗಲೇಬೇಕು, ನಾನು ಅಲ್ಲಿಗೆ ಹೋಗ್ಲೇಬೇಕು, ಹಠ ಮಾಡ್ತಾರ ಅವ್ರು. ಯಾಕೆ? ಅವಿವೇಕ ಇರ್ತದೆ ಅವರಲ್ಲಿ. ಇಸ್ರಾಯೇಲ್ಯರಲ್ಲಿ ಕೂಡ ಅದೇ ಕಂಡು ಬರ್ತದೆ ನಮಗೆ. ಎಷ್ಟು ತನ್ನ ಕನಿಕರವನ್ನು ತನ್ನ ನಾಯಕನು ದೇವರು ಬೇಸತ್ತರೂ ಕೂಡ ಅವರು ರಕ್ಷಿಸುವುದಕ್ಕೆ ದೇವರೆಷ್ಟು ಕಷ್ಟಪಟ್ಟರೆ ಅದರ ನೆನಪಿಲ್ಲ ಅವರಿಗೆ. ಆ ಮೋಶೆ ಏನಾದನೋ ನಮಗೆ ಒಂದು ಮೂರ್ತಿ ಬೇಕು, ಯಾಕಂದ್ರೆ ಅಲ್ಲಿ ಪದ್ಧತಿ ಐತಲ್ಲ, ಅಲ್ಲಿ ನಡೆದ ಪದ್ಧತಿ ಇಸ್ರಾಯೇಲ್ಯರಲ್ಲಿ ಐಗುಪ್ತ ದೇಶದಲ್ಲಿ ಅದೇ ದೇವರು ಬೇಕು, ಕುಣಿಬೇಕು ಅದ್ರ ಮುಂದೆ. ನೋಡಿದ್ರೆ ಏನಂತ ಅರ್ಥ ಮಾಡ್ಕೊಂಡಾರ ಅವರಲ್ಲಿ? ದೇವರು ಅಂದ್ರೆ ಒಂದು ರೂಪಂತೆ, ಆ ರೂಪದ ಮುಂದೆ ಕುಣಿಯೋದು ಆರಾಧನೆ. ನೋಡ ಹಿಂಗೆ ಕಲ್ಕೊಂಡ್ರು ನೋಡ್ರಿ ಅವ್ರಿಗೆ ಇಸ್ರಾಯೇಲ್ ಐಗುಪ್ತದಿಂದ ಕಲಿತಿರುವ ಭಕ್ತಿ, ಅನ್ಯರಿಂದ ಅವ್ರು ತಿಳ್ಕೊಂಡಿರುವ ದೇವರ ಮುಂದೆ ಅವ್ರು ನಡೆಸುವ ಆರಾಧನೆ, ಅದು ಅಂದ್ಕೊಂಡಾರ ಅವರು. ನೋಡಿದ್ರ? ಟೋಟಲಾಗಿ ಬದಲಾಗ್ಯಾರ ಅವರು, ಸಂಪೂರ್ಣವಾಗಿ. ನೋಡಿದ್ರ? ಇನ್ನು ಪ್ರಿಯರಾದವರೇ, ಇನ್ನೂ ಒಂದು ಮಾತು ನೋಡಿ. ಇಸ್ರಾಯೇಲ್ಯರು ಅದನ್ನು ದೇವರು ಕೊಟ್ಟಿರುವಂಥ ಧರ್ಮಶಾಸ್ತ್ರದ ವಿಷಯದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಅಂಗೀಕರಿಸಿದ್ರು, ಅವ್ರು ಏನಾದ್ರು ಅದನ್ನು ಹಿಡಿದ್ರ, ಅದನ್ನು ನೆರವೇರಿಸಿದ್ರ ಅಂತೇಳಿ ನಾವು ವಿಚಾರಿಸಿದ ಪ್ರಿಯರಾದವರೇ ಏನಂತ ಕಂಡು ಬರ್ತಾ ಗೊತ್ತಾ? ಧರ್ಮಶಾಸ್ತ್ರ ದೇವರು ಅವ್ರನ್ನ ಮಾರ್ಪಡಿಸ್ಬೇಕು, ತಿದ್ದಿಸ್ಬೇಕು, ದೈವ ಜನಾಂಗವನ್ನಾಗಿ ಮಾಡ್ಬೇಕು ಅಂದ್ಕೊಂಡ್ರೆ ಅವರು ಕೊನೆಗೆ ಆ ಧರ್ಮಶಾಸ್ತ್ರಕ್ಕೆ ವಿಷಯದಲ್ಲಿ ಏನಾದರೂ ಗೊತ್ತಾ? ಅವರು ನ್ಯಾಯಸ್ಥಾಪಕ ಗ್ರಂಥ ನೋಡೋಣ ಸರಿ. ನ್ಯಾಯಸ್ಥಾಪಕರುಗಳ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ನ್ಯಾಯಸ್ಥಾಪಕರುಗಳ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ನೋಡಿದ್ರ ಪ್ರಿಯರಾದವರೇ, ದೇವರಿಗೆ ಸಂಬಂಧಪಡೋದು ನೋಡಿದ್ರ ಏನೇನೋ ಏನು ಪರಿಚಯ ಇಲ್ಲ ಅಂತ ಅವರಿಗೆ. ಅವರ ಪಿತೃ ಭಕ್ತನು, ಆ ಭಕ್ತನು ಹಿಡಿದಿರುವಂಥ ದೇವರೇ ಯಾರು, ಆತನ ಭಕ್ತಿ ಜೀವನ ಹೇಗಿತ್ತೋ ಇದು ಕೂಡ ಗೊತ್ತಿರೋದು. ಇನ್ನು ಏನಂತ ಧರ್ಮಶಾಸ್ತ್ರ ಅಂದ್ರೆ ಕೂಡ ಗೊತ್ತಿಲ್ಲ. ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳು ಏನಿದಾವ, ಎಷ್ಟಿದಾವ, ಅದರಲ್ಲಿ ಮಾಡಬೇಕಾದ ಆರಾಧನೆ ನಿಯಮಗಳು ಏನು ಕೊಟ್ಟನ ದೇವರು ನಮಗೆ, ಏನೇನು ಪರಿಚಯ ಇಲ್ಲದವರು. ನೋಡಿದ್ರ? ಇವತ್ತು ಕೂಡ ಸ್ಥಿತಿ ಹೆಂಗದ ಹೇಳಿ. ಧರ್ಮಶಾಸ್ತ್ರದ ಬಗ್ಗೆ ಏನಾದ್ರ ಅರಿವಾದ? ಧರ್ಮಶಾಸ್ತ್ರ ಅಂದ್ರೆ ಏನು, ಅದರ ಅವಶ್ಯಕತೆ ಯಾಕೆ ಬಂತು ದೇವರಿಗೆ ಕೊಡೋದು, ಅದನ್ನು ದೇವರು ಎಲ್ಲಿವರೆಗೆ ಅದನ್ನು ಅದರ ಅವಶ್ಯಕತೆ ಇಟ್ಟನು, ಎಲ್ಲಿಂದ ಅದನ್ನು ತೆಗೆದುಹಾಕಿದನು, ಈ ಜ್ಞಾನ ಇಲ್ಲ ಅಂದ್ರೆ ಎಂಥವ್ರು ಇವರು ಕೂಡ ದೇವರ ಗ್ರಂಥಕ್ಕೆ ವಿಮುಖರಾದವರು.
ದೇವರ ಗ್ರಂಥದಲ್ಲಿ, ದೇವರ ವಾಕ್ಯದಲ್ಲಿ ಭಕ್ತಿಯಲ್ಲಿ ಇರದವರು. ನೋಡಿದ್ರ, ದೇವರ ವಿಷಯದಲ್ಲಿ ಮಾತಾಡಬೇಕು, ದೇವರ ಮಕ್ಕಳಾಗಿ ನಡಿಬೇಕಂದ್ರೆ ನೋಡ್ಬೇಕಲ್ಲ, ಕಲ್ಕೋಬೇಕಲ್ಲ ವಾಕ್ಯವನ್ನು. ಹೌದಲ್ಲ? ಪಂಡಿತರ ಪಾದದಲ್ಲಿ ವಿದ್ಯಾರ್ಥಿಗಳಾಗಿ ಇರ್ಬೇಕಲ್ಲ. ನೋಡಿದ್ರ, ಇಸ್ರಾಯೇಲರು ಏನಂತ ದೇವರ ಆ ಮಾತು ಓದಿಮ. ಇಸ್ರಾಯೇಲರಿಗೋಸ್ಕರ ಮಾಡಿದ ಮಾತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ನೋಡಿದ್ರ, ಇಸ್ರಾಯೇಲರಿಗೆ ಮತ್ತೆ ಇಸ್ರಾಯೇಲನ ಕಾಲದಲ್ಲಿ ಮಾಡಿದ ಏನೇನ್ ಮಾಡ್ಯಾರಂತ ಮಹತ್ಕಾರ್ಯಗಳು. ಯಾಕೆ ಅವರು ಏನಾಯ್ತಾರಲ್ಲ, ತಂದೆ ತಾಯಿಗಳು ಏನಾಯ್ತಾರಲ್ಲ, ಅವ್ರು ತಿಳಿಯಪಡಿಸಿಲ್ಲ, ತಮ್ಮ ಮಕ್ಕಳಿಗೆ ಹೇಳಿಲ್ಲ ಅವರು. ನೋಡಿದ್ರ, ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳೇ, ಈ ಧರ್ಮಶಾಸ್ತ್ರ ಅಂದ್ರೆ ಏನು? ಈ ಒಂದು ಧರ್ಮಶಾಸ್ತ್ರವನ್ನು ಯಾರು ಕೊಟ್ಟರು, ಯಾಕೆ ಕೊಟ್ಟರು? ಹೌದಲ್ಲ ಪ್ರಿಯರಾದವ್ರೆ? ಅವ್ರು ಇಸ್ರಾಯೇಲ್ಯರೆಲ್ಲರೂ ಏನ್ ಮಾಡಿದ್ರಂತೆ? ಧರ್ಮಶಾಸ್ತ್ರವನ್ನು ನೆರವೇರಿಸಿಲ್ಲ, ಮರೆತು ಬಿಟ್ಟಾರು ಸಂಪೂರ್ಣವಾಗಿ ಅಲ್ವಾ? ಮತ್ತೆ ಈ ಇಸ್ರಾಯೇಲರಲ್ಲಿ ಯಾರೊಬ್ಬರಾದ್ರೂ ನೆರವೇರಿಸಿದ್ರ ಧರ್ಮಶಾಸ್ತ್ರವನ್ನು? ಯಾರೊಬ್ಬರಾದ್ರೂ ನೆರವೇರಿಸಿದ್ ಕಾಣ್ತೀವ ನಾವು ಇಸ್ರಾಯೇಲರ ಧರ್ಮಶಾಸ್ತ್ರವನ್ನು? ಇಸ್ರಾಯೇಲ್ಯರೇನು ಸಂಪೂರ್ಣವಾಗಿ ಧರ್ಮಶಾಸ್ತ್ರವನ್ನು ಮರೆತು ಬಿಟ್ಟವರಾಗಿ ನೋಡಿದೀವಿ ನಾವು ಅಲ್ವಾ? ಮತ್ತೆ ಈ ಧರ್ಮಶಾಸ್ತ್ರವನ್ನು ಮಾಡಲೆಂದು, ನೆರವೇರಿಸಲೆಂದು, ದೇವರ ಕಣ್ಣ ಮುಂದೆ ತೋರಿಸಲೆಂದು ಕೊಟ್ಟಿರುವ ಈ ಧರ್ಮಶಾಸ್ತ್ರವನ್ನು ಯಾರು ನೆರವೇರಿಸಿ ತೋರಿಸಿದ್ರು ದೇವರಿಗೆ? ಹೌದಲ್ಲ? ನೋಡುವ ಸರಿ, ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಮುಂದೆ ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ನೋಡಿದ್ರ, ಇಲ್ಲಿ ಪ್ರಿಯರಾದವರೇ, ಧರ್ಮಶಾಸ್ತ್ರವನ್ನು ಇಸ್ರಾಯೇಲರು ಸಂಪೂರ್ಣವಾಗಿ ಬೆನ್ನ ಹಿಂದಕ್ಕೆ ಹಾಕೊಂಡಾರ ಅಂತೇಳಿ ದೇವರು ತಿಳಿಯಪಡಿಸಿದ ಅಲ್ಲ. ಧರ್ಮಶಾಸ್ತ್ರವನ್ನು ಅವ್ರು ಮುಟ್ಟಲು ಇಲ್ಲ, ನೆರವೇರಿಸಲು ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಉಪದೇಶದಲ್ಲಿ ಹೇಳ್ತಾನೆ ಅಲ್ಲ, ಏನಂತ? ಅಯ್ಯೋ ಧರ್ಮಶಾಸ್ತ್ರಿಗಳು, ಶಾಸ್ತ್ರೋಪದೇಶಕರೇ, ಫರಿಸಾಯರೇ, ನಿಮ್ಮ ಪರಿಸ್ಥಿತಿ, ನಿಮ್ಮ ಭಕ್ತಿ ಜೀವನದ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಬೆರಳಿನಿಂದಲೂ ಕೂಡ ನೀವು ಮುಟ್ಟೋದಿಲ್ಲ. ನೀವು ಅಂದ್ರೇನು? ಒಂದು ಸಣ್ಣ ಆಜ್ಞೆ ಏನಾದ್ರೂ ನೆರವೇರಿಸ್ತಾರ? ನೀವು ಹೇಳ್ರಿ, ನೆರವೇರಿಸೋದಿಲ್ಲ ನೀವು. ಬೋಧಿಸುವುದಕ್ಕೇನು, ಕೇಳುವವರಿಗೇನು ದೊಡ್ಡ ದೊಡ್ಡ ಹೊರೆಗಳನ್ನು ಹೊರಿಸಿಬಿಡ್ತಾರಂತ ಅಂಥವ್ರು. ಆದರೆ ಈ ಧರ್ಮಶಾಸ್ತ್ರವನ್ನು ನೆರವೇರಿಸಿದವ್ರು ಯಾರಂದ್ರೆ ಪ್ರಿಯರಾದವ್ರೆ, ಯೇಸು ಕ್ರಿಸ್ತನೇ. ಏನ್ ಮಾಡ್ಯಾನ ಗೊತ್ತಾ? ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ಅಂದ್ರೇನು? ತಾನು ಬದುಕಿರುವಾಗ ನೆರವೇರಿಸಿ ತೆಗೆದಾಕ್ಯಾನ ಅದನ್ನ. ಅರ್ಥ ಆಗತ್ತದ? ಯೇಸು ಕ್ರಿಸ್ತನ ಪ್ರಿಯರಾದವ್ರೆ, ದೇವರು ಕೊಟ್ಟಿರುವಂತ ಧರ್ಮಶಾಸ್ತ್ರವನ್ನು ಸುಮ್ಮನೆ ತೆಗೆದಾಕ್ಲಿಲ್ಲ. ನಾನು ಬಂದಿರಲ್ಲ, ಉಪದೇಶ ಮಾಡಿದಿನಲ್ಲ, ನಾನು ಬಲಿಯಾಗೋದು ಇದೆಯಲ್ಲ ಅಂತೇಳಿ ಸುಮ್ಮನೆ ತೆಗೆದಾಕ್ಲಿಲ್ಲ ಪ್ರಿಯರಾದವ್ರೆ. ತನ್ನ ಶರೀರದಿಂದ, ತನ್ನ ಜೀವಿತದಿಂದ ನೆರವೇರಿಸಿದ ಅದನ್ನು. ನೆರವೇರಿಸಿದ ನಂತರ ಅದನ್ನು ತೆಗೆದು ಹಾಕಿದನು. ಇದು ಅಂದ್ರೆ ಧರ್ಮಶಾಸ್ತ್ರವನ್ನು ಇಸ್ರಾಯೇಲರು ನೆರವೇರಿಸಲಿಲ್ವಾ? ನಡೆಸಲಿಲ್ಲ ಅವರು. ನೆರವೇರಿಸುದು ಯೇಸು ಕ್ರಿಸ್ತ ನೆರವೇರಿಸಿ ತೆಗೆದಾಕಿದ ಯೇಸು ಕ್ರಿಸ್ತನು. ಆದ್ರೆ ಈ ಜ್ಞಾನವಿಲ್ಲ. ಎಲ್ಲಿವರೆಗಿದ್ದು ನಡೀತು ಅಂತೇಳಿ ನಾವು ಕಾಣ್ತೀವಿ. ಈಗ ಎಲ್ಲಿವರೆಗೂ? ಯೇಸು ಕ್ರಿಸ್ತನ ನೆರವೇರಿಸಿ, ಯೇಸು ಕ್ರಿಸ್ತನ ಬಂದು ನೆರವೇರಿಸುವವರೆಗೂ ಧರ್ಮಶಾಸ್ತ್ರ ಇತ್ತು. ಯಾರಿಗೆ? ಇಸ್ರಾಯೇಲರಿಗೆ. ಆದ್ರೆ ಇಸ್ರಾಯೇಲರಲ್ಲಿ ಯಾರು ಕೂಡ ಇಸ್ರಾಯೇಲರು ನೆರವೇರಿಸಲಿಲ್ಲ. ನೆರವೇರಿಸಿದ್ದು ಇಸ್ರಾಯೇಲನು ಜಗತ್ತಿಗೆ ರಕ್ಷಕನಾಗಿ ಬಂದಾತನು ಯೇಸು ಕ್ರಿಸ್ತನೇ ನೆರವೇರಿಸ್ಯಾನ. ಅದನ್ನು ನೆರವೇರಿಸಿದ ಮೇಲೆ ತೆಗೆದಾಕ್ಯಾನ ಅದನ್ನ. ನೋಡಿದ್ರ? ನೆರವೇರಿಸಿದ ಮೇಲೆ ತೆಗೆದಾಕ್ಯಾನ. ಅದಕ್ಕೆ ದೇವರು ಏನಂತೇಳಿ ನೋಡೋದನ ಗೊತ್ತಾ ಪ್ರಿಯರಾದವರೇ? ಒಂದು ಮಾತು ನೋಡಿ, ಒಂದು ಮಾತು. ಇಬ್ರಿಯ ಪತ್ರಿಕೆ ನೋಡಿ, ಪೌಲನ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನ. ಈ ಧರ್ಮಶಾಸ್ತ್ರದ ವಿಷಯದಲ್ಲಿ ದೇವರು ಏನ್ ಹೇಳಿದ ನೋಡಿ, 8ನೇ ಅಧ್ಯಾಯ 8ನೇ ವಚನ. ಆದರೆ ದೇವರು ಆ
ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು. ಈಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಪ್ರಿಯರಾದವರೇ, ಆ ಒಡಂಬಡಿಕೆಯನ್ನು ನೆರವೇರಿಸಿದ್ರೆ ಅವ್ರ ಮೇಲೆ ತಪ್ಪು ಹೊರಿಸ್ತಾನ ದೇವರು? ಅವರು ಒಡಂಬಡಿಕೆಯನ್ನು ನೆರವೇರಿಸಿದ್ರೆ ತಪ್ಪು ಹೊರಿಸೋದಿಲ್ಲ. ಇಲ್ಲಿ ಏನಂತ ಹೇಳೋಣ? ಅವರನ್ನು ದೋಷಿಗಳೆಂದು ಎಣಿಸಿ, ತಪ್ಪು ಹೊರಿಸೇನಂದ್ರೆ ಅವರನ್ನು ದೋಷಿಗಳೆಂದು ಎಣಿಸಿ, ಯಾಕಂದ್ರೆ ನೆರವೇರಿಸಲಿಲ್ಲ ಅವರು. ಅದಕ್ಕೆ ಹೀಗೆಂದನು ಏನಂತೇಳಿ? ಈಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವು ಎಂದು ಕರ್ತನು ಹೇಳುತ್ತಾನೆ. ನೋಡಿದ್ರ ಅಂದ್ರೇನು? ಹೊಸ ಒಡಂಬಡಿಕೆಯನ್ನು ದೇವರು ಜಾರಿಗೆ ತರುವನು, ತಂದನು. ಹೌದಲ್ಲ? ಅದನ್ನು ನೆರವೇರಿಸಿದ ಮೇಲೆ, ತನ್ನ ಮಗನು ಅದನ್ನು ನೆರವೇರಿಸಿದ ಮೇಲೆ ಹೊಸ ಒಡಂಬಡಿಕೆಯನ್ನು ಕೊಟ್ಟನು. ಆ ಹೊಸ ಒಡಂಬಡಿಕೆಯೇ ಎಲ್ಲರಿಗೂ, ಮನುಷ್ಯರೆಲ್ಲರಿಗೂ ಇವತ್ತು ಆಧಾರವಾದ ಪ್ರಾಮಾಣಿಕ ಗ್ರಂಥ. ಅದೇ ಭಕ್ತಿ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ನೋಡಿಕೊಳ್ಳಬೇಕಾದದ್ದು ಅದನ್ನ. ಆಚಾರಗಳಲ್ಲ, ಧರ್ಮಶಾಸ್ತ್ರದಲ್ಲಿ ಆಚಾರಗಳು, ನಿಯಮಗಳು, ನಿಬಂಧನೆಗಳು, ಭೌತಿಕತೆ ಕಾಣ್ತೀವಿ. ಆದರೆ ಈಗಿನಂತ ಕ್ರೈಸ್ತವ್ಯದಲ್ಲಿ ನಡಿಬೇಕಾದ ಆರಾಧನೆಯಲ್ಲಿ ಭೌತಿಕತೆ ಇಲ್ಲವೇ ಇಲ್ಲ ಅಲ್ಲ? ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳೇ, ಈ ಧರ್ಮಶಾಸ್ತ್ರದ ಅವಶ್ಯಕತೆ, ಅದರ ಬಿಡುಗಡೆ ಅಲ್ವಾ, ಅದರ ಬಿಡುಗಡೆಯ ವಿಷಯದಲ್ಲಿ ಇನ್ನಷ್ಟು ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಪ್ರಿಯರಾದರೆ ಪ್ರಿನ್ಸಿಪಲ್ ಅಣ್ಣವ್ರ ಮುಖಾಂತರ.